ನಾನು ನಿಸ್ವಾರ್ಥಿ ಮನುಷ್ಯ. ಎಲ್ಲರಿಗೆ ಯಾರೇ ಬರಲಿ, ನಾನು ಜಾತಿ ಪಾತಿ ನೋಡಿಲ್ಲ. ಅಣ್ಣ ತಮ್ಮ ಕಾಕೋರೆ ಅಪ್ಪೋರೆ ಸಣ್ಣವರಂತ ಪ್ರೀತಿ ಗೌರವದಿಂದ ನಾನು 15, 20, 30 ಜನರಿಗೆ ಸೇವೆ ಮಾಡಿದ್ದೀನಿ. ಅದಕ್ಕೆ ನಾವು ಒಂದೇ ಒಂದು ನಮ್ಮದು ತೆರೆದ ಇತಿಹಾಸ ಇದೆ, ತೆರೆದ ಗ್ರಂಥ ಇದೆ, ತೆರೆದ ಪುಸ್ತಕ ಇದೆ, ತೆರೆದ ಕನ್ನಡ ಇದೆ. ಸಮಸ್ತ ನಾನು ಮತದಾರ ಕುಲ ಬಾಂಧವರು ನಾನು ಪ್ರಾರ್ಥನೆ ಮಾಡ್ತೀನಿ, ತಮ್ಮ ಪಾದಕ್ಕೆ ಬಿದ್ದು ಪ್ರಾರ್ಥನೆ ಮಾಡ್ತೀನಿ. ಪ್ರಚಂಡ ಬಹುಮತದಿಂದ ಇವತ್ತು ರಾಧಾಕೃಷ್ಣ ಆರಿಸ್ತಾ ಇರಬೇಕು. ಅದರಿಂದ ನಮ್ಗೆ ಏನಪ್ಪ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಮಂತ್ರಿ ಆಗೋದು 100ಕ್ಕೆ 100 ಸತ್ಯವಾದ. ಸೂರ್ಯ ಚಂದ್ರ ಹುಟ್ಟುವುದು ಮುಳುಗುದು ಎಷ್ಟು ಸತ್ಯವೋ ಅಷ್ಟೇ ಸತ್ಯವಾಗಿ ಅವರು ಪ್ರಧಾನಮಂತ್ರಿ ಆಗ್ತಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ದಿವಸ ನಾಳೆಗಾರೆ ಪ್ರಿಯಾಂಕಾ ಖರ್ಗೆ ಅವರು ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅಂಥ ಮಹಾನ ನಾಯಕರು ನೀವು ಇವತ್ತು ಪಡ್ಕೊಂಡಿದ್ದೀರಿ. ಅಂಥ ಮುಸ್ತದಿ ನಾಯಕರು, ಪ್ರಭಾವಿ ನಾಯಕರು, ಧೀಮಂತ ನಾಯಕರು ಮತ್ತು ಧೈರ್ಯ ಬಲಿಷ್ಠ ನಾಯಕರು ಪ್ರಿಯಾಂಕಾ ಖರ್ಗೆ ಪಡೆದಿದ್ದರೆ ಇವತ್ತು ನಮಗೆ ಗುಲ್ಬರ್ಗ ಜಿಲ್ಲೆಗೆ ಒಳ್ಳೆ ಕಾಲ ಬಂದಿದೆ, ಒಳ್ಳೆಯ ಸಮಯ ಬಂದಿದೆ. ನೀವೆಲ್ಲ ಸಮಸ್ತ ಕುಲ ಬರೋ ಒಂದಾಗಿ ಇಂಥ ನಾಯಕರು ನಾವು ಕಳ್ಕೋಬೇಡ. ಮಲ್ಲಿಕಾರ್ಜುನ ಖರ್ಗೆ ಅಂತ ನಾಯಕರು ಹಿಂದೂ ಹುಟ್ಟಲ್ಲ, ಮುಂದೆ ಅವ್ರ ತೆಲಿನೇ ಲಾಸ್ಟ್. ಇವತ್ತು ಪ್ರಿಯಾಂಕಾ ಖರ್ಗೆನೂ ಅವ್ರ ತೆಲಿನೇ ಲಾಸ್ಟ್. ಆ ತಾಯಿ ಸರಸ್ವತಿ ಅವ್ರ ನನಗೆ ನಾಲ್ಕಿ ಮೇಲೆ ನೆಲೆಸಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವ್ರ ಭಾಷಣ ಕೇಳಕ್ಕಂತೀರಿ. ಅದಕ್ಕೆ ಇವತ್ತಿನ ದಿವಸ ನಾವು ಗುಲ್ಬರ್ಗ ಜಿಲ್ಲೆದವ್ರು ಪುಣ್ಯ ಮಾಡಿದರು. ಒಳ್ಳೆಯ ನಾಯಕತ್ವ ಶರಣಪ್ರಕಾಶ್ ಪಾಟೀಲ್ ಅಪಾರ ಪಾಂಡಿತ್ಯದ್ದು. ಅವ್ರ ಮಂತ್ರಿದ್ರು ಪಾಪ ಶರಣಪ್ರಕಾಶ್ ಪಾಟೀಲ್ ಗೊತ್ತಿದೆ, ಎಲ್ಲರಿಗೆ ಬಂದರೂ ಗೌರವದಿಂದ ಮಾತಾಡ್ತಾರೆ. ಅಂಥ ಸರಳ ವ್ಯಕ್ತಿ ಇವತ್ತು ಶರಣಪ್ರಕಾಶ್ ಪಾಟೀಲ್ ಇರ್ತಾರೆ. ಇವತ್ತು ಪ್ರಿಯಾಂಕಾ ಖರ್ಗೆ ಧೀಮಂತ ನಾಯಕರಿರ್ತಾರೆ, ಮುಸ್ತದಿ ನಾಯಕರಿರ್ತಾರೆ, ಪ್ರಭಾವಿ ನಾಯಕರಿರ್ತಾರೆ. ಮ್ಯಾಲ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಆಶೀರ್ವಾದ ಇದೆ. ಆದ ಕಾರಣ ಮುಂದಿನ ಸಲಕ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿಲ್ಲ. ಆದರೆ ನಾನು ದೇವ್ರ ಸತ್ಯ ಹೇಳ್ತೀನಿ, 100ಕ್ಕೆ 100 ಸತ್ಯ ಹೇಳ್ತೀನಿ. ಮಲ್ಲಿಕಾರ್ಜುನ ಪ್ರಿಯಾಂಕಾ ಖರ್ಗೆ ಅವರು ಮುಖ್ಯಮಂತ್ರಿ ಆಗೋದು ಅಂತಂದ್ರೆ ಇದೊಂದು ಹೇಳಿ ತಾವು ಜನಸಾಗರ ಹರಿದು ಬಂದಿದ್ರಿ, ಸಾಕಷ್ಟು ಜನ ಹೇಳಿದಿರಿ. ಇದೆಲ್ಲ ನೋಡಿದ್ರೆ ಪ್ರಿಯಾಂಕಾ ಖರ್ಗೆ 2 ಲಕ್ಷ ಮೇಲ್ಪಟ್ಟ ತಾವೆಲ್ಲರೂ ಆಶೀರ್ವಾದ ಮಾಡ್ಬೇಕಂತೇಳಿ ತಮ್ಮ ಪಾದಕ್ಕೆ ನಮಸ್ಕಾರ ಮಾಡಿ ಕೇಳ್ಬೇಕು.